ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನ ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷರು ಪ್ರಜ್ವಲ್ ಸ್ವಾಮಿ, ಅದರ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರಾದಂಥ ಈಸಾ ಕೆಂಪನೂರ್, ಅದರ ಜೊತೆಗೆ ನಮ್ಮ ಮಂಡ್ಯ ಮತ್ತು ಮೈಸೂರು ಭಾಗದ ಅಧ್ಯಕ್ಷರಾದಂಥ ಹೊಯ್ಸಳಗೌಡರು, ನಮ್ಮ ಸಂಘಟನೆಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಬೆಂಜಮಿನ್ ಮೆಂಡಿಸ್ರವರೇ, ಆಮೇಲೆ ಮುಖ್ಯವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ನಮ್ಮ ನಳಿನ್ ಕುಮಾರ್ ಬಂಟಿಯವರೇ, ಅದರ ಜೊತೆಗೆ ನಮ್ಮ ಫಾದರ್ ದಾಸರಳ್ಳಿ ಸಿಸ್ಟರ್ ಅನ್ಸೂಯಾರವರೇ, ಈ ಸಂದರ್ಭದಲ್ಲಿ ಇವತ್ತು ಬೇರೆ ಏನಾದ್ರು ಇಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯ ಏನು ಯೂತ್ ಕಮಿಟಿ ಅಂತ ಇದೆ, ನಮ್ಮದು ಯೂತ್ ಟೀಮ್ ಬಂದು ರೆಡ್ ಆರ್ಮಿ ಅಂತ ಹೇಳಿ. ರೆಡ್ ಅನ್ನೋದು ನಮ್ಮ ಜೀಸಸ್ ಬ್ಲಡ್, ರೆಡ್ ಅನ್ನೋದು ದೇವರ ರಕ್ತ, ಹಾಗಾಗಿ ನಾವೊಂದು ರೆಡ್ ಆರ್ಮಿ ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟಿದ್ದೀವಿ. ಇವತ್ತು ಏನು ನಾವು ಫ್ರೀಡಂ ಪಾರ್ಕಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇದ್ದೇವೆ, ಏನು ನಾವೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿನ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮ ಆಗೋದಕ್ಕಿಂತ ಮುಂಚೆ ಕ್ರೈಸ್ತ ಅಭಿವೃದ್ಧಿ ಸಮಿತಿ ಅಂತ ಇತ್ತು. ಅದನ್ನ ಕ್ರೈಸ್ತ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಯಾವ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ 8 ವರ್ಷ ಸತತವಾಗಿ ಹೋರಾಟ ಮಾಡಿ ಇವತ್ತು ಕ್ರೈಸ್ತ ಅಭಿವೃದ್ಧಿ ನಿಗಮ ಆಯಿತು. ಈ 8 ವರ್ಷದ ಹೋರಾಟದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ಸಿದ್ದರಾಮಯ್ಯಜಿ ಅವರು, ಮಾನ್ಯ DK ಶಿವಕುಮಾರ್ ಅವರು, ಆಮೇಲೆ ಎಲ್ಲ ಡಿಸ್ಟಿಕ್ ಇಂದ ಆ ಜಿಲ್ಲಾಧಿಕಾರಿ ಮುಖಾಂತರವಾಗಿ ನಮಗೆ ಕ್ರೈಸ್ತ ಅಭಿವೃದ್ಧಿ ನಿಗಮ ನಮಗೆ ಸಪರೇಟ್ ಬೇಕು, ನಮಗೆ ಕ್ರೈಸ್ತರ ಒಂದು ಅಭಿವೃದ್ಧಿಗೆ, ಆಮೇಲೆ ಕ್ರೈಸ್ತರ ಒಂದು ಸಮಸ್ಯೆಗಳಿಗೆ ನಮಗೆ ಸರಿಯಾಗಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಒಂದು ಮೈನಾರಿಟಿ ಒಳಗಡೆ ನಮಗೆ ಸಪರೇಟ್ ಆಗಿ ನಮಗೆ ಒಂದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಮಾಡಿ ಅಂತ ಹೇಳಿ ನಾವೊಂದು ಹೋರಾಟ ಮಾಡಿ ಕ್ರೈಸ್ತ ಅಭಿವೃದ್ಧಿ ನಿಗಮನ ತಗೊಂಡು ಬಂದ್ವಿ. ಈ ಸಂದರ್ಭದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ನಮ್ಮ ನಮ್ಮ ಜಾರ್ಜ್ ಸಾಹೇಬರು ಇದಕ್ಕೆ ಚೇರ್ಮನ್ ಆಗಿದ್ರು. ಚೇರ್ಮನ್ ಆಗಿ ಅವರು CDC ಚೇರ್ಮನ್ ಆಗಿದ್ರು. ಅದ್ರ ಜೊತೆಗೆ ಇಲ್ಲಿ ಅಭಿವೃದ್ಧಿ ನಿಗಮ ಆದ್ಮೇಲೆ ಮಾನ್ಯ ಜಾಫೆಟ್ ಅವರು ಅವ್ರನ್ನ ಚೇರ್ಮನ್ ಆಗಿ ಮಾಡಿದ್ರು ಅಭಿವೃದ್ಧಿ ನಿಗಮಕ್ಕೆ. ಮಾನ್ಯ ಜಾಫೆಟ್ ಅವರು ಬಂದು ಅವ್ರ ಹಿಂದಲೇ ಬಂದು ಉಪಕುಲಪತಿಗಳಾಗಿದ್ರು. ಗೌರವಾನ್ವಿತ ವ್ಯಕ್ತಿ, ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಆದ್ರೆ ಅವರಿಗೆ ಅಧ್ಯಕ್ಷ ಅಂತ ಮಾಡಿ ಸುಮಾರು ಅವತ್ತು 250 ಕೋಟಿ ಘೋಷಣೆ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯ ಅವರು. 250 ಕೋಟಿ ಘೋಷಣೆ ಮಾಡಿ ಅದ್ರ ಜೊತೆಗೆ 2 ಉಪಾಧ್ಯಕ್ಷಗಳನ್ನ ನೇಮಕ ಮಾಡಿದ್ರು. ಅದ್ರ ಜೊತೆಗೆ ಸುಮಾರು 8 ಜನ ಡೈರೆಕ್ಟರ್ಗಳನ್ನ ನೇಮಕ ಮಾಡಿದ್ರು. ಈ ನೇಮಕ ಮಾಡಿ 250 ಕೋಟಿ ಘೋಷಣೆ ಮಾಡಿ ಈ 250 ಕೋಟಿ ಹಣ ಸುಮಾರು 2 ವರ್ಷದ ಆಯ್ತು ನಮಗೆ. 250 ಕೋಟಿ ಘೋಷಣೆ ಮಾಡಿ ಇದಕ್ಕೆ ಕಾಮಗಾರಿ ಯಾವುದೇ ಒಂದು ಜಿಲ್ಲೆ ಒಳಗಡೆ, ಯಾವುದೇ ಒಂದು ತಾಲೂಕು ಒಳಗಡೆ ಇರ್ತಕ್ಕಂತಹ ಏನು ಚರ್ಚ್ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಸಮುದಾಯ ಭವನ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾಮಗಾರಿ ಆಗ್ಲಿಲ್ಲ. ಏನು ಕಳೆದ ಸರ್ಕಾರ, ಆಮೇಲೆ ನಮ್ಮ ಜಾರ್ಜ್ ಸಾಹೇಬ್ರು ಇದ್ದಾಗ ಏನು 50% ಏನು ಅಲ್ಲಿ ಒಂದೊಂದು ಚರ್ಚ್ಗಳಿಗೆ ಅನುದಾನ ಬಿಡುಗಡೆ ಮಾಡಿ ಒಂದು 50% ಬಿಡುಗಡೆ ಮಾಡಿದ್ರು. ಮತ್ತೆ ಇನ್ನು 50% ಬಿಡುಗಡೆ ಮಾಡ್ಲಿಕ್ಕೆ 2 ವರ್ಷ ಆದ್ರೂ ಆಗ್ಲಿಲ್ಲ. ಮಳೆ ಬರ್ತಾ ಇದೆ, ಚರ್ಚ್ಗಳು ಸೋರ್ತಾ ಇದೆ, ಅರ್ಧಂಬರ್ಧ ಕಟ್ಟು ಬಿಲ್ಡಿಂಗ್ ಆಗಿದೆ. ಈ ಸಂದರ್ಭದಲ್ಲಿ ಇದು ಯಾರು ನಮ್ಮ ಚೇರ್ಮನ್ ಅವರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ MD ಅವರು, ಸಂಬಂಧಪಟ್ಟಂತ ಉಪಾಧ್ಯಕ್ಷಗಳು ಇದ್ರ ಬಗ್ಗೆ ಯಾರು ಕಾಳಜಿ ತೋರಿಸಲಿಲ್ಲ. ನಾವು ಈ ಒಂದು ಹೋರಾಟ ಮಾಡಲಿಕ್ಕೆ ಕಾರಣ ಏನಂದ್ರೆ, ಸುಮಾರು ಇದಕ್ಕಿಂತ ಮುಂಚೆ 2 ತಿಂಗಳ ಹಿಂದೆ ನಾನು ದೊಡ್ಡ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಿ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ.
ಮನವಿನ ಮಾಡಿದ್ದೀವಿ. ಆ ಸಂದರ್ಭದ ನಮ್ಮನ್ನ ಕರೆದಿಲ್ಲ, ಬನ್ನಿ ನಾವು ಚರ್ಚೆ ಮಾಡೋಣ ಅಂತ ಕರೆದಿಲ್ಲ. ಅದ್ರ ನಂತರ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಕೊಟ್ವಿ. ಆಮೇಲೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಶಮ್ಲಾ ಇಕ್ಬಾಲ್ ಮೇಡಮ್ ಅವರಿಗೆ, ನಮ್ಮ ಚೀಫ್ ಸೆಕ್ರೆಟರಿ ಆದ ಅವರಿಗೂ ಸಹ ನಾವು ಮನವಿ ಕೊಟ್ಟು ಅದಕ್ಕೂ ನಮಗೆ ರಿಪ್ಲೈ ಬರಲಿಲ್ಲ. ಮತ್ತೆ ತಿರ್ಗಾ ಮೊನ್ನೆ ಹೋಗಿ ರಾಜೇಂದ್ರ ಪ್ರಸಾದ್ ಸಾರಿಗೆ, ಇವರು ನಮ್ಮ DKC ಸಾಹೇಬರು, CM ಸಾಹೇಬರು, PS ಅವರಿಗೆ ನಾವು ಮನವಿ ಕೊಟ್ಟಿದ್ವಿ. ಅದ್ರ ಜೊತೆಗೆ ಶಮ್ಲಾ ಇಕ್ಬಾಲ್ ಮೇಡಮ್ ನಮ್ಮ ಮೈನಾರಿಟಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರಿಗೂ ಸಹ ನಾವು ಮನವಿನ ಕೊಟ್ಟಿದ್ವಿ. ಇದುವರೆಗೂ ನಮ್ಮನ್ನ ನೀವು ಬನ್ನಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರು ಕರೆದಿಲ್ಲ. ಕರೀದೇ ಇರೋ ಕಾರಣ ನಾವು ಈ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ನಾವು ಕೂತ್ಕೊಂಡಿದ್ದೀವಿ. ಯಾವುದ್ರ ವಿರುದ್ಧವಾಗಿ? ನಾವು ಕ್ರೈಸ್ತ ಅಭಿವೃದ್ಧಿ ನಿಗಮ ಅಂತ ಹೇಳಿ ನಾವು ಆಗ್ಲೇಬೇಕಂತ ಹೇಳಿ ನಾವು ಹೋರಾಟ ಮಾಡಿದ್ವಿ. ಅದೇ ಕ್ರೈಸ್ತ ಅಭಿವೃದ್ಧಿ ನಿಗಮದ ವಿರುದ್ಧ ಅಲ್ಲ, ಕ್ರೈಸ್ತ ಅಭಿವೃದ್ಧಿ ನಿಗಮದಲ್ಲಿ ಯಾರ್ಯಾರ ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು, MD ನೀವು ಇದ್ದೀರಿ, ಅವ್ರ ವಿರುದ್ಧವಾಗಿ ನಾವು ಬಂದು ಕೂತಿದ್ದೀವಿ. ಇವತ್ತು ಮಾನ್ಯ ಚೇರ್ಮನ್ ಅವರು ಇವತ್ತು ಯಾವುದೇ ಒಂದು ರಾಜ್ಯದ ಯಾವ್ದು ಪ್ರವಾಸ ಕೈಗೊಂಡಿಲ್ಲ, ಜಿಲ್ಲಾ ಪ್ರವಾಸ ಕೈಗೊಂಡಿಲ್ಲ. ಈ ರೀತಿ ಒಳಗಡೆ ಸಮುದಾಯದ ನೋವನ್ನ, ಸಮುದಾಯದಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರು ಇಲ್ಲಿವರೆಗೂ ಸಹ ಅವ್ರು ಚರ್ಚೆ ಮಾಡಲಿಲ್ಲ. ಈ ವಿಷಯದಲ್ಲಿ ನಿಮಗೆ ಬಹಳ ಅನ್ಯಾಯ ಆಗಿದೆ. ಏನು 250 ಕೋಟಿ ನೀವು ಘೋಷಣೆ ಮಾಡಿದ್ರ ಸರ್ಕಾರದಿಂದ, ಸುಮಾರು 85 ಕೋಟಿ ನೀವು ಹಣ ಕೊಟ್ರಿ. ಈ 85 ಕೋಟಿ ಹಣ ಬಿಟ್ಟು ಮಿಕ್ಕಿದ ಹಣನ ಸರ್ಕಾರ ವಾಪಸ್ ಕಳಿಸಿದ್ರಿ ನೀವು. ಈ 85 ಕೋಟಿ ಯಾರಿಗೆ ಕೊಟ್ರಿ ನೀವು? ಸಾಲ ಕೊಟ್ರಿ, ಲೋನ್ಗಳು ಕೊಟ್ರಿ, ಸಮುದಾಯಕ್ಕೆ ಸಾಲಗಾರನಾಗಿ ಮಾಡಿದ್ರೆ ಹೊರತು ಸಮುದಾಯನ ಅಭಿವೃದ್ಧಿ ಆಗುವಂತ ಕಾರ್ಯ ನೀವು ಮಾಡಲಿಲ್ಲ. ಇದಕ್ಕೋಸ್ಕರ ನಮ್ಮ ಒಂದು ಧಿಕ್ಕಾರ. ಇವತ್ತೇನು ನೀವು ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಏನಿದ್ದೀರಿ, ನಿಮಗೆ ಒಂದು ಧಿಕ್ಕಾರ. ಅದಕ್ಕೆ ಸಂಬಂಧಪಟ್ಟಂತೆ MD ಅವರು ನಮಗೆ ಮೇಯ್ನು, MD ಅವರು ಯಾವುದೇ ಕಾರ್ಯಕ್ಕೂ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ, ಸಮುದಾಯದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರನ್ನ ಬೇಗ ಅಮಾನತು ಅವ್ರನ್ನ ಬೇರೆ ಒಂದು ಡಿಪಾರ್ಟ್ಮೆಂಟಿಗೆ ಹಾಕಿ. ದಯವಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ನಮ್ಮ ಕ್ರೈಸ್ತ ಅಭಿವೃದ್ಧಿ ನಿಗಮದಲ್ಲಿ ಬೇಡ, ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಯಾವ್ದೋ ಇಂಟೆಲಿಜೆನ್ಸ್ ಇಲ್ಲ ಯಾವ್ದಾದ್ರು ಒಂದು CID ಒಳಗಡೆ ಕರ್ಕೊಂಡೋಗಿ ಅವ್ರನ್ನ ಕೂರಿಸ್ಬಿಡಿ. ಯಾಕಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ ಸರಿಯಾಗಿದ್ದಾರೆ ಅವರು. ನಮ್ಮ ಸಮುದಾಯದಲ್ಲಿ ಬಂದು ಅವ್ರ ಇನ್ವೆಸ್ಟಿಗೇಷನ್ ಬೇಡ. ಒಂದ್ ಅಕ್ಷರ ತಪ್ಪಿದ್ರು ಅವರು ವಾಪಸ್ ಕಳಿಸ್ತಾರೆ ಫೈಲ್ಗಳೆಲ್ಲ. ತುರ್ತಾಗಿ 500 ಕೋಟಿ ದುಡ್ಡು ಬೇಕು ನಮಗೆ, ತುರ್ತಾಗಿ. ಇವತ್ತು ಸಮುದಾಯದ ಎಷ್ಟಿದೆ, ಒಂದು 0 ಅಕೌಂಟ್ ಮಾಡ್ಕೊಂಡು ಕೂತಿದ್ದಾರೆ. ಸರ್ಕಾರದಲ್ಲಿ ಧೈರ್ಯವಾಗಿ ಕೇಳಕ್ ತಾಕತ್ತಿಲ್ಲ ಅಂದ್ರೆ ನಿಮಗೆ ಯಾಕ್ರಿ ಬೇಕು ಈ ಪೋಸ್ಟ್ಗಳು? ಎಲ್ಲ ಮುಚ್ಕೊಂಡು ಹೋಗೋದ್ರಿ ನೀವೆಲ್ಲ. ನಿಮ್ ಕೈಲಿ ಆಗುತ್ತಾ? ನಡೆಸ್ರಿ. ನಿಮ್ ಕೈಲಿ ಆಗಲ್ವಾ? ರಾಜೀನಾಮೆ ಕೊಟ್ಟು ಹೋಗ್ರಿ. ಅದನ್ನ ಬಹಳ ನಮಗೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಈ ವಿಷಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಬಹಳಷ್ಟು ಚರ್ಚ್ಗಳು ಅಲ್ಲಿ ಅರ್ಧಂಬರ್ಧ ಆಗಿದೆ, ಬಹಳಷ್ಟು ಅಲ್ಲಿ ಕಾಮಗಾರಿಗಳು ನಡೆದಿಲ್ಲ. ಇವತ್ತು ಕಲ್ಯಾಣ ಕರ್ನಾಟಕ ಮುಖ್ಯವಾಗಿ ಬಹಳ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತು ಬಂದಿರ್ತಕ್ಕಂಥ 90% ಎಲ್ಲ ಕಲ್ಯಾಣ ಕರ್ನಾಟಕದಿಂದ ಬಂದಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಒಂದು ಬೇಡಿಕೆ ಇದೆ, ಒಂದು ಆಗ್ರಹ ಇದೆ ಸರ್ಕಾರಕ್ಕೆ, ನಮ್ಮ DK ಸಾಹೇಬ್, ಮುಖ್ಯಮಂತ್ರಿ ಸಾಹೇಬರಿಗೆ, ಆಮೇಲೆ ಶಮ್ಲಾ ಮೇಡಮ್ ಅವರು, ನಮ್ಮ